ಅಶ್ವಿನಿ ಕನಸು ಬ್ಲಾಗ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹಾಗೆ ಇವತ್ತಿನ ಒಂದು ಮೋಟಿವೇಶನ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಒಂದು ಮೋಟಿವೇಶನ್ ವಿಡಿಯೋ ತಮ್ಮನೇ ನೋಡಿರ್ತೀರಾ, ಬಡವರು ಯಾಕೆ ಶ್ರೀಮಂತರಾಗಕ್ಕೆ ಆಗಲ್ಲ, ಕಾರಣಗಳೇನು. ಹೌದು, ಫಸ್ಟ್ ನಾನು ಶ್ರೀಮಂತರ ಬಗ್ಗೆ ಮಾತಾಡ್ತೀನಿ. ಶ್ರೀಮಂತರು ಎಲ್ಲದಕ್ಕೂ ಲೆಕ್ಕಾಚಾರ ಫ್ರೆಂಡ್ಸ್, ಪ್ರತಿಯೊಂದಕ್ಕೂ ಲೆಕ್ಕಾಚಾರ ಹಾಕ್ಕೊಂಡೆ ಅವರು ಜೀವನ ಮಾಡೋದು. ಯಾಕಂದರೆ ಅವರು 100 ರೂಪಾಯಿ ಸಂಪಾದನೆಯಲ್ಲಿ 10 ರೂಪಾಯಿ ಖರ್ಚು ಮಾಡ್ತಾರೆ, ಇನ್ನು 90% ಅವ್ರು ಹಂಗೆ ಉಳಿಸ್ಕೋತಾರೆ. ಎಲ್ಲದರಲ್ಲೂ ಊಟ ತಿಂಡಿಲೂ ಲೆಕ್ಕಾಚಾರ ಹಾಕ್ತಾರೆ. ಆಮೇಲೆ ಪ್ರತಿಯೊಂದಕ್ಕೂ ಲೆಕ್ಕಾಚಾರದಲ್ಲಿ ಅವರು ಜೀವನ ಮಾಡ್ತಾರೆ. ಹೊಟ್ಟೆ ತುಂಬ ಊಟ ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದರೆ ದುಡ್ಡಲ್ಲಿ ಖರ್ಚಾಗುತ್ತೋ ಅಂತ ಅಂದ್ಕೊಂಡು ಲೆಕ್ಕಾಚಾರ ಹಾಕ್ತಾರೆ. ಯಾಕಂದರೆ ದಿನ ಲೆಕ್ಕಾಚಾರದಲ್ಲಿ ಊಟ ಹಾಕ್ತಾರೆ. ಬೆಳಗ್ಗೆ ಇಷ್ಟೇ ಮೀಡಿಯಮಲ್ಲೇ ಊಟ ತಿನ್ನಬೇಕು, ಮಧ್ಯಾಹ್ನ ಇಷ್ಟೇ ತಿನ್ನಬೇಕು, ಸಾಯಂಕಾಲ ಇಷ್ಟೇ ತಿನ್ನಬೇಕು. ಈ ಲೆಕ್ಕಾಚಾರದಲ್ಲಿ ಜೀವನ ಮಾಡ್ತಾರೆ. ಮೈ ತುಂಬ ಕಾಯಿಲೆ ತರಿಸ್ಕೊಂಡಿರ್ತಾರೆ, ಅದೆಲ್ಲರಿಗೂ ಗೊತ್ತು. ಯಾಕಂದರೆ ಅವರು ಊಟ ತಿಂಡಿಗಿಂತನೂ ಜಾಸ್ತಿ ಡಾಕ್ಟರ್ ಶಾಪ್ ಸುರಿಯೋದು ಜಾಸ್ತಿ. ನಿಜ ಅಲ್ವಾ? ಯಾವ ಒಂದು ಶ್ರೀಮಂತನೂ ಅವನ ಹತ್ರ ದುಡ್ಡಿರುತ್ತೆ, ಆದರೆ ಆರೋಗ್ಯ ಇರಲ್ಲ. ಊಟ ಮಾಡಬೇಕು ಅನ್ನಿಸ್ತಿದೆ, ಊಟ ಮಾಡೋಕ್ಕಾಗಲ್ಲ. ಮೈ ತುಂಬ ಶುಗರು, BP ಎಲ್ಲನೂ ಕಾಯಿಲೆ, ಏನು ಕಾಯಿಲೆ ಇರುತ್ತೆ ಅವೆಲ್ಲನೂ ತುಂಬ್ಕೊಂಡಿರ್ತಾರೆ. ಆಲ್ಮೋಸ್ಟು ನಮ್ಮ ತಿಳಿದ ಮಟ್ಟಿಗೆ ಬಡವ್ರ ಸಾಯೋಕ್ಕಿಂತಲೂ ಜಾಸ್ತಿ ಶ್ರೀಮಂತರುಗಳೇ ಸತ್ತಿರೋದು ಹೆಚ್ಚು. ಯಾಕಂದರೆ ಅವ್ರಿಗೆ ಇಲ್ದಿರೋ ಕಾಯಿಲೆಗಳು, ಹಾರ್ಟ್ ಅಟ್ಯಾಕ್ ಅಂತೆ, BP ಅಂತೆ, ಶುಗರ್ ಅಂತೆ, ಏನು ಕಾಯಿಲೆ ಇಲ್ಲ ಅನ್ನಿ ಎಲ್ಲದರಲ್ಲೂ ಕಾಯಿಲೆ. ಮತ್ತು ಹಾಗೆ ತಿನ್ನೋ ಫುಡ್ಡಲ್ಲಿ ತುಂಬ ಕಂಟ್ರೋಲಾಗಿ ತಿಂತಾರೆ. ನಾವು ದಪ್ಪ ಆಗ್ಬಿಡ್ತೀವಿ, ಇದಾಗಬೇಕು ಅಂತ 2 ಚಪಾತಿ 1 ಚಪಾತಿ, ಇಷ್ಟು ಮುದ್ದೆ, ರಾತ್ರಿಗೆ ಸಲಾಡ್ ಅಂತೆ, ಸೌತೆಕಾಯಿ ಆಳು ಮುಳು ತಿನ್ಕೊಂಡು ನಾವೇನೋ ಸಾಧನೆ ಮಾಡ್ತೀವಿ ಅಂದ್ಕೊಂಡು ದುಡ್ಡು ಮಿಕ್ಕಿಸ್ತಾರೆ. ಆ ದುಡ್ಡು ಇವ್ರಿಗಾಗಲ್ಲ, ಇವ್ರ ಮಕ್ಳಿಗಾಗುತ್ತೆ. ಆ ಮಕ್ಕಳುಗಳು ನಮ್ಮ ತಂದೆ ಸಂಪಾದನೆ ಮಾಡಿದ್ದು ಅಂತ ಅಂದ್ಕೊಂಡು ಜಾಲಿಯಾಗಿ ಸುತ್ತಪ್ಪ, ಮಾಡಪ್ಪ, ಏನೇನೋ ಮಾಡ್ಕೊ, ಜೀವನನ ಹಾಳು ಮಾಡ್ಕೊ. ಆಲ್ಮೋಸ್ಟ್ ಬಡವರು ಶ್ರೀಮಂತರಲ್ಲಿ ಉದ್ಧಾರ ಆಗಿರೋರು ಸ್ವಲ್ಪ ಕಡಿಮೆನೇ. ಎಲ್ಲ ಅವರು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾರೆ. ನಾವು ಹೀಗೆ ಇರೋದು, ನಾವು ಹಾಗೆ ಇರೋದು ಅಂತ ಅಂದ್ಕೊಂಡು ಸಿಕ್ಕಾಬಟ್ಟೆ ಸ್ಟ್ಯಾಂಡರ್ಡ್ ಮೇಂಟೈನ್ ಜಾಸ್ತಿ ಮಾಡ್ತಾರೆ. ಆಮೇಲೆ ಫುಡ್ ಲೆವೆಲ್ ಅಂತೂ ಸಿಕ್ಕಾಬಟ್ಟೆ ಕಡಿಮೆ ಇರುತ್ತೆ ಅವ್ರದ್ದು. ಏನಕ್ಕೆ ಖರ್ಚು ಮಾಡಬೇಕು, ಉಣ್ಣೋ ಖರ್ಚು ಮಾಡಲ್ಲ, ಆದರೆ ಹಾಕೊಳ್ಳೋ ಬಟ್ಟೆ ಐಷಾರಾಮಾಗಿರಬೇಕು. ಅಂದರೆ ಅವ್ರ ಮನೆ ಒಳಗೆ ಐಷಾರಾಮಾಗಿರಬೇಕು. ಬಂದವ್ರಿಗೂ ಊಟಕ್ಕೂ ಲೆಕ್ಕಾಚಾರ ಹಾಕೋವಂಥ ಜನಗಳು ಶ್ರೀಮಂತರು. ಅದೇ ನಮ್ಮ ಬಡವ್ರು ಏನೋ ಹೇಳಿ, ಯಾರೇ ಬರಲಿ ಫ್ರೆಂಡ್ಸ್, ಹೊಟ್ಟೆ ತುಂಬ ಊಟ. ಮತ್ತು ಹಾಗೆ ಅವರು 100 ರೂಪಾಯಿ ಸಂಪಾದನೆ ಮಾಡಿದ್ರೆ 100 ರೂಪಾಯಿ ಸಂಜೆ ಖಾಲಿ ಮಾಡ್ತಾರೆ. ಕಾರಣ ಏನು ಅಂದರೆ ಬಟ್ಟೆಗೆ ಅವ್ರು ಯಾವತ್ತೂ ಕಡಿಮೆ ಮಾಡ್ಕೊಳ್ಳೋದು. ಯಾಕೆಂದರೆ ನಾವು ದುಡಿಯೋದೆ ಹೊಟ್ಟೆಗೋಸ್ಕರನೇ ತಾನೇ ದುಡಿತೀವಿ. ಇಷ್ಟೆಲ್ಲ ಕಷ್ಟಪಡೋದೇನು ಕೇಳಿದ್ರೆ ನಾವು ಹೊಟ್ಟೆಗೋಸ್ಕರ ದುಡಿತೀವಿ. ಹಾಗಾಗಿ ಅವರು 100 ರೂಪಾಯಿ ಸಂಪಾದನೆ ಮಾಡಿದ್ರು 100 ರೂಪಾಯಿನೂ ಸಂಜೆ ಹೊತ್ತು ಕಳೀತಾರೆ. ಎಲ್ಲಿ? ಬೆಳಿಗ್ಗೆ ಯಾಕಂದರೆ ಅವ್ರು ದುಡಿಬೇಕು ಅನ್ನೋ ಶಕ್ತಿ ಬೇಕು ಅಂದರೆ ಹೊಟ್ಟೆ ತುಂಬ ದುಡಿಲೇಬೇಕು. ನಿಜ ಅಲ್ವಾ? ಯಾಕಂದರೆ ಪೆಟ್ರೋಲ್ ಖರ್ಚು, ಮನೆ ಖರ್ಚು, ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನದ ಊಟ, ಸಂಜೆ ಊಟ, ಹೊಟ್ಟೆ ತುಂಬ ಊಟ ಮಾಡಿದ್ರೆ ನಾವು ಹೆಲ್ತಿಯಾಗಿರೋದು. ಯಾವ ಶುಗರು ಇಲ್ಲ, ಯಾವ BPನೂ ಇಲ್ಲ, ಯಾವ ಹಾರ್ಟ್ ಅಟ್ಯಾಕು ಇಲ್ಲ, ಏನೂ ಇಲ್ಲ, ಆರಾಮಾಗಿ ಬಿಂದಾಸ್ ಆಗಿರ್ಬೋದು. ಯಾಕಂದರೆ ಬಡವರು ಸಾಯೋದ್ರಲ್ಲಿ ಕಡಿಮೆ. ಯಾಕಂದರೆ ಅವ್ರು ಯಾವಾಗಲೂ ಹೆಲ್ತಿಯಾಗಿ ಆರೋಗ್ಯವಾಗಿ ಹೊಟ್ಟೆ ತುಂಬ ಊಟ, ಈ ಸಲಾಡ್ ಅಂತೆ ಅದಂತೆ ಅದ್ರಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳೋದು, ಇದ್ರಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳೋದಿಲ್ಲ. ಬೆಳಿಗ್ಗೆ ಆಯಿತಾ ಹೊಟ್ಟೆ ತುಂಬ ಮುದ್ದೆ ಅಂತೆ, ಅನ್ನ ಸಾಂಬಾರು ಭರ್ಜರಿ ಊಟ ಮಾಡ್ದ, ಗೆದ್ದು ಕೆಲ್ಸಕ್ಕೆ ಹೋದ. ಮಧ್ಯಾಹ್ನ ಭರ್ಜರಿ ಊಟ, ಸಾಯಂಕಾಲ ಬಂದ ಇಷ್ಟು ಸ್ವಲ್ಪ ಮುದ್ದೆ, ಅನ್ನ ಸಾಂಬಾರು ಊಟ ಮಾಡಿ ಅದಕ್ಕೊಂದು ರುಚಿಯಾಗಿರೋ ಒಂದು ಪಲ್ಯ ತಿನ್ಕೊಂಡು ಗಡತ್ತಾಗೊಂದು ನಿದ್ದೆ ಮಾಡೋದು. ಬೆಳಗ್ಗೆ ಮತ್ತೆ ತಪ್ಪರ. ಯಾಕಂದರೆ ಅವ್ನಿಗೇನು ಕಾಯಿಲೆನೂ ಯಾವ ಸುಸ್ತಿಲ್ಲ, ಏನಿಲ್ಲ, ಎಂತಿಲ್ಲ. ಯಾಕಂದರೆ ಅವನು ದುಡಿಯೋಕ್ಕೋಸ್ಕರನೇ ಜೀವನ ಮಾಡ್ತಾ ಇರೋದು. ಯಾಕಂದರೆ ಮನುಷ್ಯ ಇವತ್ತು ನಿಧಿಗೆ ನಮಗೋಸ್ಕರ ಮಾಡಬೇಕು. ಈಗ ನಾವು ಮಕ್ಕಳಿಗೋಸ್ಕರ ಸಂಪಾದನೆ ಮಾಡ್ತೀವಿ ಅಂದರೆ ಮಕ್ಕಳು ನಮ್ಮನ್ನು ನೋಡ್ಕೋತಾರ, ನಾಳೆ ದಿನ ತೊಗೊಂಡಾಗ ಅನಾಥಾಶ್ರಮಕ್ಕೆ ಬಿಡ್ತಾರೆ ನಮ್ಮ ಬಡವರಲ್ಲಿ. ಈ ಏನಾಗುತ್ತೆ, ಶ್ರೀಮಂತರಲ್ಲೂ ಇದೆ, ಮಕ್ಕಳು ಸಾಕಾಗದಂತೆ ಅನಾಥಾಶ್ರಮಕ್ಕೆ ಬಿಟ್ಟಿರೋರು ಎಷ್ಟೋ ಜನ ಇದ್ದಾರೆ. ಆದರೆ ನಮ್ಮ ಬಡವ್ರಿಗೂ ಏನು ಶ್ರೀಮಂತರಿಗಿರೋ ವ್ಯತ್ಯಾಸ ಅಂದರೆ, ನಾವು ಬಡವರು ಎಲ್ಲದರಲ್ಲೂ ಇರ್ತೀವಿ. ಜನನ ಬವಣಿಸೋದಾಗಲಿ, ಆಮೇಲೆ ಜನಕ್ಕೆ ಹೊಟ್ಟೆ ತುಂಬ ಊಟ, ಯಾರೇ ಅಸ್ತು ಬಂದ್ರೂ ಫಸ್ಟ್ ಅವ್ರಿಗೊಂದು ಲೋಟ ನೀರು ಕೊಡ್ತೀವಿ, ಹೊಟ್ಟೆ ತುಂಬ ಊಟ ಕೊಡ್ತೀವಿ. ಅದೇ ಶ್ರೀಮಂತರ ಮನೆಗೆ ಹೋಗಿ ಒಂದು ಲೋಟ ನೀರು ಕೊಡೋಕ್ಕೂ ಎಷ್ಟೋ ಹೊತ್ತು ಮೇಲೆ ಒಂದು ಲೋಟ ನೀರು ಕೊಡ್ತಾರೆ. ಅವ್ರ ಮಾತು ಕತೆ ಎಲ್ಲ ಕಳೆದ್ಮೇಲೆ ಒಂದು ಲೋಟ ಕಾಫಿ ಕೊಡ್ತಾರೆ, ಇಲ್ಲಾಂದರೆ ಒಂದು ಲೋಟ ಜ್ಯೂಸ್ ಕೊಡ್ತಾರೆ. ಇಷ್ಟೇ ನಾವು ಶ್ರೀಮಂತರಿಗೂ ಇರೋಕ್ಕೆ. ಫಸ್ಟೇ ಗಾದೆ ಏನಿಲ್ವಾ, ಬಡವ್ರ ಮನೆ ಊಟ ಚಂದ, ಶ್ರೀಮಂತರ ಮನೆ ನೋಟ ಚಂದ ಅಂತ. ಹಾಗೆ ಶ್ರೀಮಂತಿಕೆ ಬರೀ ನೋಡೋಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಹೊರತು ಅದೇ ಬಡತನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಇರುತ್ತೆ. ಮತ್ತು ಹಾಗೆ ಅವನು ದಿನನಿತ್ಯ ಲೈಫ್ನ ಎಂಜಾಯ್ ಮಾಡ್ತಾನೆ ಬಡವ ಆದವನು.
ಅವ್ನು ಏನು ತಿನ್ನಬೇಕು ಅನ್ನೋದನ್ನ ಅದು ತಿಂತಾನೆ. ನಾನು ಇಂಥದ್ದು ಹಾಕ್ಬೇಕಾ ಅಂಥದ್ದು ಹಾಕ್ತಾನೆ. ಅದು 10 ರೂಪಾಯಿ ಬಟ್ಟೆ ಆಗಲಿ, ಅವ್ರಂಗೆ 100 ರೂಪಾಯಿ ಬಟ್ಟೆ ತೊಗೊಳಕ್ಕಾಗಿದ್ರು 10 ರೂಪಾಯಿ ಬಟ್ಟೆನಾರು ನಾನು ತೊಗೊಂಡು ಸೋಕಿ ಮಾಡ್ತೀನಿ ಅನ್ನೋದು ಟ್ಯಾಲೆಂಟ್ ಇರುತ್ತೆ ಅವನ ಹತ್ರ. ಹಾಗಾಗಿ ಅವನು ಆ ಕ್ಷಣಕ್ಕೆ ಇವತ್ತಿಗೆ ಈ ಕ್ಷಣಕ್ಕೆ ಬದುಕ್ತಾನೆ. ಬಡವ ಶ್ರೀಮಂತ ಮುಂದೊಂದು ಯೋಚನೆ ಮಾಡ್ತಾನೆ, ಮಗನಿಗೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಯೋಚನೆ ಮಾಡ್ತಾನೆ. ಅಷ್ಟೇ ಅವ್ರಿಗೂ ನಮಗೂ ವ್ಯತ್ಯಾಸ. ಹಂಗಾಗಿ ನಾವು ದುಡ್ಡನ್ನ ಸೇವ್ ಮಾಡೋಕ್ಕಾಗಲ್ಲ. ಇವತ್ತಿನ ಬಂದಿಂದ ಇವತ್ತು ತಿಂತೀವಿ, ಜೀವನ ಚೆನ್ನಾಗಿರುತ್ತೆ. ಯಾಕಂದರೆ ರಾತ್ರಿ ಮಲಗಿದ್ರೆ ಬೆಳಿಗ್ಗೆ ಹೇಳ್ತೀವಿ, ಗ್ಯಾರಂಟಿ ಇಲ್ಲ. ಮತ್ತಿನ್ನೊಂದು ಮಕ್ಳಿಗೆ ಮಾಡ್ತೀವ, ಮಕ್ಳಿಗೆ ಮಾಡಬೇಕು ಅನ್ನೋದೇನು, ಮಕ್ಳಿಗೆ ಮಾಡೋದ್ಕಿಂತನೂ ಮಕ್ಳಿಗೆ ವಿದ್ಯೆ ಕೊಟ್ಟರೆ ಮುಗೀತು, ಅವ್ರ ಲೈಫ್ನ ಅವ್ರು ಕಟ್ಕೋತಾರೆ. ಯಾಕಂದರೆ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಏನು ಅಂದರೆ ನಾವು ಅವತ್ತಿನ ಜೀವನ ಮಾಡೋದೇ ಕಷ್ಟ ಆಗಿರುತ್ತೆ. ಆದರೆ ಯಾರೇ ಮನೆಗೆ ಬಂದವ್ರಿಗೆ ಅವ್ರಿಗೆ ಆತಿಥ್ಯದಲ್ಲಿ ಯಾವುದೇ ಥರ ತೊಂದರೆ ಅನ್ನೋದಿಲ್ಲ. ಯಾಕೆ ಅಂದರೆ ಹೇಳಿ, ಅವನು ಹಸ್ಕೊಂಡಿದ್ರು ಬಂದವ್ರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಖುಷಿಯಾಗಿ ಕಳಿಸ್ತಾನೆ. ಅವನಿಗೆ ತನ್ನ ಕೈಲಿ ಏನಾಗುತ್ತೋ ಅದು ಮಾಡಿ ಕಳಿಸ್ತಾನೆ. ಅದೇ ಶ್ರೀಮಂತ ಗೊತ್ತಿಲ್ಲ ನಿಮಗೆ, ಎಲ್ಲ ನಾನು ಆಲ್ಮೋಸ್ಟ್ ನೋಡಿದ್ದೀನಿ, ನನಗೂ ಅನುಭವ ಇದೆ. ನಮ್ಮ ರಿಲೇಟಿವ್ಗಳಲ್ಲಿ ತುಂಬ ಜನ ಇದ್ದಾರೆ. ಆದರೆ ಅವ್ರ ಮನೆ ಒಳಗೆ ಹೋದರೆ ಒಂದು ಲೋಟ ನೀರು ಕುಡಿಯೋಕ್ಕೆ ಸತತ ಟೈಮ್ ತೊಗೋಬೇಕು, ನಾವೇ ಕೇಳಬೇಕು ಬಾಯ್ಬಿಟ್ಟು. ಅದೇ ನಾವು ಬಡವರೆಲ್ಲ ಯಾರೇ ಬಂದ ತಕ್ಷಣ ಫಸ್ಟು ಕೈಕಾಲು ಮುಖ ತೊಳಿ ನೀರು ಕೊಟ್ಟು ಅವ್ರಿಗೊಂದು ಲೋಟ ನೀರು ಕೊಟ್ಟು ಮಜ್ಜಿಗೆ ಇದ್ರೆ ಮಜ್ಜಿಗೆ ಕೊಟ್ಟು ಊಟಕ್ಕೆ ನಮ್ಮಾಯ್ತು ಅಂತೇಳಿ ಒಂದು ಬರ ಒಂದು ಅನ್ನ ಸಾರು ಬೇಳೆ ಸಾರು ಏನೋ ಮಾಡಿ ಅವ್ರಿಗೆ ಊಟಕ್ಕೆ ಇಕ್ಕಿ ನೇಮ್ದಿಗೆ ಕೂತ್ಕೊಂಡು ಮತ್ತೆ ಕಷ್ಟ ಸುಖ ಮಾತಾಡ್ತೀವಿ. ಇಷ್ಟೇ. ಹಾಗೆ ನಾವೇನಂದರೆ ಇವತ್ತಿಗೆ ದುಡಿತೀವಿ, ಇವತ್ತಿಗೆ ಜೀವನ ಖರ್ಚು ಮಾಡ್ತೀವಿ. ಆದರೆ ಶ್ರೀಮಂತ ಕೂಡಿಡಕ್ಕೆ ಹೋಗ್ತಾನೆ. ಅವನ ಮೈಲಿ ತುಂಬ ಕಾಯಿಲೆಗಳನ್ನ ಇದು ಮಾಡ್ತಾನೆ. ಅವನು ಲೈಫ್ನ ಎಂಜಾಯ್ನೇ ಮಾಡಲ್ಲ. ಅವನೇನಂದರೆ ಮಕ್ಳಿಗೋಸ್ಕರ ಬದುಕ್ತಾರೆ. ಆದರೆ ನಾಳೆ ಒಂದಿನ ಅವನು ವೃದ್ಧಾಶ್ರಮಕ್ಕೆ ಹೋಗ್ತಾನೆ ಅನ್ನೋದು ಅವ್ನಿಗೆ ಅರಿವಿರಲ್ಲ. ಯಾಕಂದರೆ ಬಡತನದಲ್ಲಿ ಪ್ರೀತಿ, ನಂಬಿಕೆ, ವಿಶ್ವಾಸ ಪ್ರತಿಯೊಂದು ಇರುತ್ತೆ. ಯಾಕಂದರೆ ನಮ್ಮ ತಂದೆ ತಾಯಿ ಕಷ್ಟಪಡ್ತಾ ಇದ್ದಾರೆ, ನಾವು ಅವ್ರಿಗೆ ಬೆಲೆ ಕೊಡ್ಬೇಕಂತ. ಈಗ ಬಡವ್ರ ಮಕ್ಕಳಲ್ಲಿ ತುಂಬಾ ಕಡಿಮೆ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಕರ್ಕೊಂಡೋಗಿರೋದು. ಅವ್ರನ್ನ ಸಾಯೋವರೆಗೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಅವ್ರಿಗೆ ಒಂದು ವಯಸ್ಸಾದಂಥ ಕಾಲಿಗೆ ಹೆಗಲು ಕೊಡೋದೇ ನಮ್ಮಂಥ ಬಡವ್ರ ಮಕ್ಕಳುಗಳು. ಆದರೆ ಶ್ರೀಮಂತರುಗಳು ಹಂಗೆಲ್ಲ, ಸ್ವಲ್ಪ ಅವ್ರು ರಿಚ್ ಆಗಿ ಅವರೊಂದು ಹಂತಕ್ಕೆ ಬಂದು ಅಂದ ತಕ್ಷಣ ತಂದೆ ತಾಯಿಗೆ ಬೆಲೆ ಇಲ್ಲ, ಅವ್ರಿಗೆ ವಿರೋಧಿಗಳು, ಮತ್ತು ಹಾಗೆ ಅವ್ರನ್ನ ನೋಡ್ಕೊಳಕ್ಕಾಗಲ್ಲ ಅಂತ ವೃದ್ಧಾಶ್ರಮಗಳಿಗೆ ಕರ್ಕೊಂಡು ಹೋಗ್ಬಿಡೋದು. ಆಮೇಲೆ ತೀರಾ ಕಾಯಿಲೆ ಬಂದ್ಬಿಟ್ರೆ ಹಾಸ್ಪಿಟ್ಲಲ್ಲೇ ಇಂಜೆಕ್ಷನ್ ಕೊಡಿಸ್ಬಿಟ್ಟು ಸಾಯಿಸ್ಬಿಡೋದು. ಎಷ್ಟೋ ಜನ ನೋಡಿದ್ದೀನಿ ನಾನು. ಆಲ್ಮೋಸ್ಟು ನಾನು ಒಂದು ಲಾಸ್ಟು ಒಬ್ಬರ ಮನೆ ಹತ್ರ ಬಾಡಿಗೆಗಿದ್ವಿ. ತುಂಬಾ ಎಷ್ಟು ಶ್ರೀಮಂತರು ಅಂದರೆ 3-4 ಮನೆ ಬಾಡಿಗೆ ಕೊಟ್ಟಿದ್ದಾರೆ. ಮಗ ದುಬೈಲಿ ಕೆಲಸ ಮಾಡ್ತಿದ್ದಾನೆ. ಅಷ್ಟೆಲ್ಲ ಇದೆ ಫ್ರೆಂಡ್ಸ್. ನಿಜ. ಆ ಅಮ್ಮ ಸತ್ತಾಗ ಪಕ್ಕದಲ್ಲಿ ಕೂತ್ಕೊಂಡು ಅಳೋರು ಯಾರೂ ಇತ್ತಿಲ್ಲ. 3 ದಿನ ಹೆಣ ಇತ್ತು. ಆ 3 ದಿನ ಹೆಣದಲ್ಲಿ ಒಬ್ಬರಾದರೂ ಆ ಜಾಗದಲ್ಲಿ ಯಾರಂದರೆ ಯಾರೂ ಇಲ್ಲ ಫ್ರೆಂಡ್ಸ್. ಒಂದು ಗೋಡನಲ್ಲಿ ಇಟ್ಟಿದ್ರು ಮಗ ಸೊಸೆ ಅಜ್ಜಿನ. ಆಮೇಲೆ ನೆಂಟ್ರಿಷ್ಟು ಹಿಂಗೆ ಬರೋರು ಹಿಂಗೆ ಹೋಗ್ತಿದ್ರು ಅಷ್ಟೇ. ಆ 3 ದಿನ ಆದಮೇಲೆ ಹೆಣ ತೊಗೊಂಡು ಹೋಗೋಕ್ಕೂ ಪಾಪ ಯಾರೂ ಬರ್ತಿಲ್ಲ. ಅವ್ರಿಗೆ ಯಾರೂ ಇದು ಗೊತ್ತಿಲ್ಲ. ಒಂದು ಶವಗಾರಿಕೆಯಿಂದ ಅಲ್ಲಿ ಊರಿದ ಅಧ್ಯಕ್ಷ ಬಂದು ಫೋನ್ ಮಾಡಿದ್ಮೇಲೆ ಅವ್ರುಗಳು ಬಂದು ಹೆಣ ತೊಗೊಂಡೋಗಿ ಇದು ಮಾಡಿದ್ದು. ಅದೇ ಬಡವ ಸತ್ಲಿ ಯಾವ ಮೂಲೆಯಿಂದಾರು ನಾವು ಆ ಮನೆ ಮುಂದೆ ಜನ ನೋಡಬೇಕು ಎಷ್ಟಿರ್ತಾರೆ ಅಂತ. ಯಾಕಂದರೆ ಬಡವ ಸಂಪಾದನೆ ಮಾಡೋದು ಹಣ ಅಲ್ಲ, ಜನ ಸಂಪಾದನೆ ಮಾಡ್ತಾರೆ. ಶ್ರೀಮಂತ ಜನ ಸಂಪಾದನೆ ಮಾಡಲ್ಲ, ಹಣ ಸಂಪಾದನೆ ಮಾಡ್ತಾರೆ. ಹಣ ತಾತ್ಕಾಲಿಕ ಅಲ್ಲ, ಜನ ಮೇನ್ ಇಂಪಾರ್ಟೆಂಟ್. ಯಾಕಂದರೆ ನಾವು ಸತ್ತಾಗ ನಮ್ಗೆ ಎದುರು ಕೊಡೋಕೆ ಬರೋರೆ ಜನ. ಅವ್ರನ್ನ ನಾವು ಸಂಪಾದನೆ ಮಾಡಬೇಕು. ಅವ್ರು ಸಂಪಾದನೆ ಮಾಡಿದ್ರೆ ನಾವೇನೋ ಸಂಪಾದನೆ ಮಾಡ್ತೀವಿ ಅಂತ ಅರ್ಥನೇ. ಯಾಕಂದರೆ ನಾವು ಸತ್ತಾಗ ಎಷ್ಟು ಜನ, ಹುಡ್ತಾಗ ಯಾರು ಬರ್ತಾರೆ ಅಂತ ಗೊತ್ತಾಗಲ್ಲ, ಸತ್ತಾಗ ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಆದರೆ ಶ್ರೀಮಂತ ಹಣದಿಂದ ಹೋಗ್ತಾನೆ, ಬಡವ ಜನ ಹಿಂದೆ ಹೋಗ್ತಾನೆ. ಇಷ್ಟೇ ವ್ಯತ್ಯಾಸ ಶ್ರೀಮಂತನಿಗೂ ಬಡವನಿಗೂ ಇರೋ ವ್ಯತ್ಯಾಸ. ಯಾಕಂದರೆ ನಾವು ಒಂದು ದುಡ್ಡಲ್ಲೇ ಲೈಫ್ನ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾನೆ. ಆದರೆ ಬಡವ ಬುದ್ಧಿ, ಜನಬಲ, ವಿದ್ಯಾಬಲ. ಬಡವರಲ್ಲಿ ಯಾರು ಓದಿಲ್ಲ ಅನ್ನೋಂಗಿಲ್ಲ, ಪ್ರತಿಯೊಬ್ಬರು ಓದಿ ಟ್ಯಾಲೆಂಟ್ ಆಗಿರೋರನ್ನೇ ನಾವು. ಬಡವ್ರ ಮಕ್ಕಳು ಎಲ್ಲ ಓದಿ ಟ್ಯಾಲೆಂಟಲ್ಲಿರೋರೇನೆ ನಾವು ಪ್ರತಿಯೊಬ್ಬರು ಅದೃಷ್ಟ. ಆದರೆ ಶ್ರೀಮಂತ ಬರೀ ಇಂಗ್ಲೀಷ್ ಅಷ್ಟೇ ಅವ್ರ ತಲೆ ಒಳಗಿರೋದು. SLCಗೆ ಫೈಲು, PUCಗೆ ಫಾಲು. ಆದರೆ ಅವ್ರು ಹಾಕೋ ಬಟ್ಟೆಗಳಿಗೆ ಅವ್ರು ಏನೋ ಓದಿದ್ದಾರೆ ಅಂತ ಅನ್ನಿಸ್ತದೆ. ಆದರೆ ನಮ್ಮ ಬಡವ್ರ ಮಕ್ಕಳು ಯಾವತ್ತಿದ್ರೂ ರಿಚ್. ಅವ್ರು ಯಾವತ್ತಿದ್ರೂ ನಾವು ಹೇಗೆ ಅಂದರೆ ತೂಕದಲ್ಲೇ ನಂಬರ್ 1 ಅಂತಲೇ ಹೇಳ್ಬೋದು. ಅವ್ರ ಹತ್ರ ದುಡ್ಡು ಇರ್ಬೋದು, ನಮ್ಮ ಹತ್ರ ಜನ ಇರುತ್ತೆ. ಅಷ್ಟೇ ವ್ಯತ್ಯಾಸ ಫ್ರೆಂಡ್ಸ್. ಏನು ಗೊತ್ತಾ, ಅಂದರೆ ನಾವು ಸಂಪಾದನೆ ಮಾಡಿದ್ನ ಕಳಿತೀವಿ. ಏನಂದರೆ ಮಕ್ಕಳು ಮರಿ ಅಂತ ಅನ್ನೋದು ಇರುತ್ತೆ ನಮಗೆ. ಜನಗಳು ಬೌನ್ಸ್ಬೇಕು, ನೆಂಟರು ಬರ್ತಾರೆ, ಮನೆಗೆ ನೆಂಟರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ. ನಾವು ಇದರಲ್ಲೇ ಕಾಲ ಕಳಿತೀವಿ. ಬರೀ ಬರೋರನ್ನ ಕಳಿಸಿ ಹೋಗೋದು ಬರೋದು ಇದ್ದೇ ಆಗೋಗಿರುತ್ತೆ ಹೊರತು ಹಿಂದೆ ದುಡ್ಡಲ್ಲಿ ಉಳ್ಸೋಕ್ಕಾಗುತ್ತೆ. ನಿಜ ಅಲ್ವಾ? ಇದೇ ನಮ್ಮ ಬಡವ್ರಿಗೂ ಶ್ರೀಮಂತರಿಗೂ ಇರೋ ಅಂಥ ವ್ಯತ್ಯಾಸ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮೆಲ್ಲರಿಂದ
ಫುಲ್ ಸಪೋರ್ಟ್ ಸಿಗ್ತಿದೆ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್ ಆಲ್.